ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕಂತ ಬಯಸ್ತಿದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿದೆ. ಮಗುಗೆ ಸ್ಕೂಲ್ ಇಲ್ಲ ಅಲ್ಲ, ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಎದ್ದಿದ ತಕ್ಷಣ ಒಂದು 4-5 ಬದನೆಕಾಯಿ ಇತ್ತು. ವಾಂಗಿಬಾತ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ತಿದ್ದೀನಿ. ಏನು ಮಾಡೋಣ, ಸ್ಕೂಲ್ ಇಲ್ದಿರ ಹಿಂಗೆ ಅಲ್ವಾ. ಸ್ಕೂಲ್ ಇಲ್ದಿರ ಇದ್ದರೆ, ಸ್ಕೂಲ್ ಇದ್ರೇ ಬೆಟರ್. ಬೇಗ ಎದ್ಕೊಳ್ತೀವಿ, ಅವಳಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿ, ಸ್ನ್ಯಾಕ್ಸ್ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡ್ತೀವಿ. ಸ್ಕೂಲ್ ಇಲ್ಲ ಅಂದರೆ ಇವಾಗೂ ಹಿಂಗೆ. ನಾನು ಶನಿವಾರ ಭಾನುವಾರ ಅಂತೂ ತುಂಬ ಲೇಟ್ ಎದ್ದೇಳ್ತೀನಿ. ಫ್ರೀಯಾಗಿರ್ಬೋದು ಅವತ್ತು. ಎದ್ಬಿಟ್ಟು ಬೇಗ ಬೇಗ ವಾಂಗಿಬಾತ್ಗೆಲ್ಲ ರೆಡಿ ಮಾಡ್ತಿದ್ದೀನಿ. ನೋಡಿ ಇನ್ನೊಂದು ಈ ವಾಂಗಿಬಾತ್ ಪೌಡ್ರ್ ನಾನೇ ಮನೇಲಿ ರೆಡಿ ಮಾಡ್ತೀನಿ. ನನಗೆ ಈ ಥರ ಮಾಡೋದೇ ಇಷ್ಟ. ಔಟ್ಸೈಡ್ ಸಿಗೋದು ನನಗೆ ಇಷ್ಟ ಆಗಲ್ಲ. ಏನು ಅವತ್ತಿಂದ ನನಗೆ ಇದೇ ರೂಢಿ. ನಾವು ಯಾವ ಥರ ರೂಢಿ ಮಾಡಿಕೊಂಡ್ರೆ ಅದೇ ಥರ ಇರುತ್ತೆ ಅಲ್ವಾ. ಬಟಾಣಿ ಹಾಕಬೇಕಿತ್ತು, ಸದ್ಯಕ್ಕೆ ಬಟಾಣಿ ಇರಲಿಲ್ಲ. ಅದಕ್ಕೆ ಏನೋ ಇರೋದ್ರಲ್ಲಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡೋಣ. ನಮ್ಮ ಮಕ್ಕಳಿಗೆ ಬಟಾಣಿ ಹಾಕಿದ್ರೇ ಇಷ್ಟ. ಪಪ್ಪು ಅಂತಾರೆ. ಬಟಾಣಿನೇ ಜಾಸ್ತಿ ತಿಂತಾರೆ ಅವರು. ಬಟ್ ಬಟಾಣಿ ಖಾಲಿ ಆಗಿದ್ದರಿಂದ ಹಾಗೆ ಇರೋದ್ರಲ್ಲೇ ಮಾಡ್ತಿದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಫ್ರೈ ಆಗಲಿ ಅಂತ ಅಕ್ಕಿ ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತೊಳ್ಕೊಂಡು ಇದರಲ್ಲಿ ಹಾಕ್ತಿದ್ದೀನಿ ನೋಡಿ. 2-3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಪೌಡ್ರಸ್ ಎಲ್ಲ ಹಾಕಿರ್ತಾರೆ ಅಕ್ಕಿಯಲ್ಲಿ, ಸೋನಾ ಮಸೂರಿಯಲ್ಲಿ. ಕ್ಲೀನಾಗೆಲ್ಲ ಇದು ಮಾಡ್ಕೊಂಬಿಟ್ಟು ನನ್ನ ಮಗನಿಗೆ ಬಿಸಿ ನೀರೇ ಕುಡಿಸೋದು. ಇಬ್ರಿಗೂ ತಣ್ಣೀರು ಕುಡಿಸಲ್ಲ, ಯಾಕಂದರೆ ಯಾವಾಗೂ ಕೋಲ್ಡ್ ಆಗಿರುತ್ತೆ. ಆದ್ದರಿಂದ ನಾನು ಬಿಸಿ ನೀರು ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗನಿಗೆ ವಾಂಗಿಬಾತ್ ಸ್ವಲ್ಪ ಖಾರ ಆಗುತ್ತೆ ಅಂತ ಸಪ್ರೇಟ್ ರೈಸ್ ಇಟ್ಟಿದ್ದೀನಿ. ನುಣ್ಣಗೆ ಮಾಡ್ತೀನಿ ಅವನಿಗೆ. ಅಷ್ಟೊತ್ತಿಗೆ ಬಿಸಿ ನೀರು ಸ್ವಲ್ಪ ಕಾಯಿತು. ಫ್ಲಾಸ್ಕ್ ಹಾಕಿಡೋಣ ಅಂತ ಫ್ಲಾಸ್ಕ್ ಹಾಕ್ತಿದ್ದೀನಿ ನೋಡಿ ನೀರು. ಇದುವರೆಗೂ 1 ವರ್ಷ ಆಗ್ತಿದೆ, ಇದುವರೆಗೂ ಒಂದು ತಣ್ಣೀರೇ ಕುಡಿಸಿಲ್ಲ ನಾನು. ಏನು ಯಾವಾಗೂ ಮೋಡ ಮುಚ್ಚಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಬಿಸಿನೀರೇ ಕುಡಿಸೋಣ ಅಂತ ಮಾಡ್ದೆ. ಅಷ್ಟೊತ್ತಿಗೆ ಕುಕ್ಕರ್ ವಿಸಿಲ್ ಬಿಟ್ಟಿತ್ತು ನೋಡಿ. ವಾಂಗಿಬಾತ್ ಯಾವ ಥರ ಆಗಿದೆ ಅಂತ. ನನಗೆ ತುಂಬ ಇಷ್ಟ ವಾಂಗಿಬಾತ್ ಅಂದರೆ. ಬಟ್ ನಮ್ಮ ಮಕ್ಕಳ ಖಾರ ಅವ್ರು ತಿನ್ನಲ್ವೇ. ನನ್ನ ಮಗಳು ತಿಂತಾನೆ, ನನ್ನ ಮಗನ ತಿನ್ನಲ್ಲ ಅವನು. ಸ್ವಲ್ಪ ಖಾರ ಆದರೂ ಕೆರ್ಚಾಗ್ತಾನೆ. ಅದಕ್ಕೆ ಅವ್ನು ಸಪ್ರೇಟ್ ಅನ್ನ ಇಡೋದು ನಾನು. ನೋಡಿ ಒಳಗಡೆ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೀವು ಯಾವ ಥರ ಮಾಡ್ತೀರಾ? ನೀವು ಔಟ್ಸೈಡ್ ಪೌಡ್ರ್ ತಂದು ಮಾಡ್ತೀರಾ, ಇಲ್ಲ ಮನೆಯಲ್ಲೇ ಇದು ಮಾಡ್ತೀರಾ? ಕಾಮೆಂಟ್ ಮಾಡಿ ಪ್ಲೀಸ್. ವಾಂಗಿಬಾತ್ ರೆಡಿ ಆಯಿತು. ದೊಡ್ಡವಳಿಗೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡು ತಿಂದು ನನ್ನ ಮಗನಿಗೂ ತಿನ್ನಿಸ್ಬಿಟ್ಟು ಎಲ್ಲ ತೊಳೆದಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಮುದ್ದೆ ಇಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ನಾನೊಂದು ಗ್ಲಾಸ್ ಹಾಕ್ತೀನಿ, ಯಾಕಂದರೆ 2 ಮುದ್ದೆ 2.5 ಮುದ್ದೆ ಅಷ್ಟೇ ನಾವು ತಿನ್ನೋದು. ನನಗೆ ಚಿಕ್ಕದೊಂದು, ನಾವು 3 ಚಿಕ್ಕವಳಿಗೊಂದು, ಅವನು ಸ್ವಲ್ಪ ತಿಂತಾನೆ ಅಷ್ಟೇ. ಅಕ್ಕಿ ಸ್ವಲ್ಪ ನುಣ್ಣಕ್ಕಾದ್ಮೇಲೆ 1 ಕಪ್ ರಾಗಿ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಪ್ಲೇಟ್ ಮುಚ್ಚಿಬಿಟ್ಮೇಲೆ ಸ್ವಲ್ಪ ಒಂದು 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಹಿಂಗೆ ಕೋಲಲ್ಲಿ ಹಿಂಗಂದರೆ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಇಟ್ಟಿಟ್ಟಿದ್ರೆ ಏನು ಚೆನ್ನಾಗಿರಲ್ಲ. ಅಷ್ಟೊತ್ತಿಗೆ ಮುದ್ದೆ ಆಯಿತು. ನಾವು ಇದೇ ಥರ ತೊಳ್ಸೋದು, ಕಾಲಲ್ಲಿ ಇಟ್ಕೊಂಡು ನಮ್ಮ ಸೈಡು. ನಾನು ಚಿಕ್ಕವಾಗಿಂದ ನಮ್ಮ ಅಜ್ಜಿ ತೊಳಸ್ತಿರೋದು ನಾನು ನೋಡಿದ್ದೀನಿ. ಇದೇ ಥರ ತೊಳ್ಸೋದು ನಮ್ಮ ಕಡೆ. ಇನ್ನೆಲ್ಲ ಆಯಿತು. ಮುದ್ದೆ ಎಲ್ಲ ತೊಳಸ್ಕೊಳ್ಳೋಣ ಅಂತ ಎಲ್ಲ ಮುದ್ದೆ ತೊಳಸ್ತಿದ್ದೀನಿ. ಫಸ್ಟ್ ಟೈಮ್ ಮುದ್ದೆ ಮಾಡೋದಾದ್ರೆ ತುಂಬ ಕಷ್ಟ ಅಲ್ವಾ. ನಾನು ಬಿಸಿನೇ ಮುಡ್ತಿರ್ಲಿಲ್ಲ. ಅದೇ ಜೀವನನೇ ಎಲ್ಲದಕ್ಕೂ ಪಾಠ ಕಲಿಸ್ಕೊಡುತ್ತೆ ಅನ್ನೋದು. ಹೋಗ್ತಾ ನಾವೇ ಎಲ್ಲದೂ ಕಲ್ತ್ಕೊತೀವಲ್ವ. ಮಕ್ಕಳಾದರೆ ಕಲ್ತ್ಕೋಬೇಕು ನೋಡಿ. ಹಂಗೆ ಎಲ್ಲ ಮುದ್ದೆ ಮಾಡ್ತಿದ್ದೀನಿ ಎಲ್ಲ. ನನ್ನ ಮಗ ನೋಡಿ ನನ್ನ ಪಕ್ಕ ಕೋಲ್ ಎತ್ಕೊಂಡು ನಿಂತಿದ್ದಾನೆ, ಹೊಡಿ ಒಂಥರ. ಮುದ್ದೆ ರೆಡಿ ಆಯಿತು. ಸೊಪ್ಪು ಮಾಡಿದ್ದೆ, ಅದು ಸ್ವಲ್ಪ ಹಾಕ್ಕೊಂಡು ಔಟ್ಸೈಡ್ ಹೋಗಿ ನೋಡೋಣ ಅಂತ ನೋಡ್ತಿದ್ದೀನಿ ನೋಡಿ. ವೆದರ್ ಹೆಂಗಿದೆ. ನಿನ್ನೆಯಿಂದ ಫುಲ್ಲು ಚಳಿ, ಹನಿ ಬೀಳ್ತಿದೆ. ಮೋಡ ಮುಚ್ಕೊಂಡೇ ಇದೆ. ತುಂಬ ಅಂದರೆ ತುಂಬ ಮುಚ್ಕೊಂಡಿದೆ. ಆಚೆ ಬರೀಕೆ ತುಂಬ ಚಳಿ ಇದೆ. ಮಕ್ಕಳನ್ನಂತೂ ಆಚೆ ಬಿಡಬೇಡಿ ಯಾರು.
ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ ನಿಜ. ದೊಡ್ಡವರೇ ಆಚೆಗೆ ಬರೋಕ್ಕಾಗ್ತಿಲ್ಲ ಅಂಥದ್ದು, ಚಿಕ್ಕವ್ರನ್ನ ಹಿಂಗೆ ಬಿಡ್ತೀರ ಹೇಳಿ. ಸ್ವೆಟ್ರೆಲ್ಲ ಹಾಕಿ ಅವ್ರಿಗೆ ಟೋಪಿ ಹಾಕಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೆಟ್ಟ ಯಾವುದು ಅಂತ ಕಮೆಂಟ್ ಮಾಡಿ ಗೊತ್ತಿದ್ದರೆ. ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ತೊಳ್ಕೊಂಡಿದ್ದಾಯಿತು. ಸಾಯಂಕಾಲ ಆಯಿತು, ಒಂದು 4:30 ಆಯಿತು. ಕಾಫಿ ಕುಡಿಯೋಣ ಅಂತ ಇಟ್ಟಿದ್ದೀನಿ. ಕಾಫಿಗೆ ನೋಡಿ 4 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕಿ ಸ್ವಲ್ಪ ಕುದಿ ಬರೋವರೆಗೂ ಇರಬೇಕು. ನೋಡಿ ಬ್ರೂ ಹಾಕಿದ್ದೀನಿ ಕಪ್ಪಿಗೆ. ಕಾಫಿ ರೆಡಿ ಆಯಿತು. ಗ್ಲಾಸ್ ಗಟ್ತಿದ್ದೀನಿ. ಈ ಚಳಿಗೆ ಟೀ ಕುಡಿಯೋದು ಎಷ್ಟು ಚೆಂದ ಅಲ್ವಾ, ಬೆಚ್ಚಗಿರುತ್ತೆ ಅಲ್ವಾ ಟೀ. ಆ ವೆದರ್ ನೋಡ್ಕೊಂಡು ಟೀ ಕುಡಿತಿದ್ರೆ ಔಟ್ಸೈಡು ಸೂಪರಾಗಿರುತ್ತಲ್ವ. ನೀವು ಹೇಗೆ ಮಾಡ್ತೀರಾ?